ಮನೇಲಿ ನನ್ಗೆ ಯಾವಾಗ ನೋಡಿದ್ರು ಬೈತಾ ಇರ್ತಾರೆ ಕಡೆ. ನೀನೇ ಬೈಸ್ಕೊಂಡು ಸುಮ್ಮನೆ ಇರ್ತೀಯ, ನೀನು ವಾಪಸ್ ಬೈಯೇ. ಹಾ, ಹಾಗೇನಾದ್ರೂ ಮಾಡಿದ್ರೆ ಅಷ್ಟೇ ನನ್ನ ಕೈನ ಲಟ್ಲಟ ಅಂತ ಮುರ್ಬಿಡ್ತಾರೆ ಗೊತ್ತಾ. ನಾನು ಏನ್ ಕೆಲಸ ಮಾಡಿದ್ರು ಅದ್ ಸರಿಲ್ಲ ಇದ್ ಸರಿಲ್ಲ ಅಂತ ಕಂಡಿಡ್ತಾನೆ ಇರ್ತಾರೆ. ನನ್ ಮೇಲೆ ಎಷ್ಟು ದಬ್ಬಾಳಿಕೆ ಮಾಡ್ತಾರೆ ಗೊತ್ತಾ. ನೋಡು, ನಾನ್ ಇದನ್ ಮಾತ್ರ ಒಪ್ಪಲ್ಲ. ನಾನ್ ಹೇಗ್ ಬಿಹೇವ್ ಮಾಡ್ತೀನಿ ಹಾಗೆ ಬಿಹೇವ್ ಮಾಡ್ತಾರಪ್ಪ. ಜಾಜಿ, ನಿನಗೆ ನಮ್ಮ ಅತ್ತೆ ವಿಷಯ ಗೊತ್ತಿಲ್ಲ. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನನ್ ಮೇಲೆ ಕಿರಿಕ್ ಮಾಡ್ತಾನೆ ಇರ್ತಾರೆ. ಸೊಸೆ ಅಂದ್ರೆ ಸಾಕು, ಕೆಲ್ಸದಾಳು, ಸೋಮಾರಿ, ಹಾಗೆ ಹೀಗೆ ಅಂತ ನನಗ್ ಬೈತಾನೆ ಇರ್ತಾರೆ. ನೋಡು, ನನ್ ಕೂದಲು ಎಷ್ಟು ಉದ್ದ ಇತ್ತು, ಅದನ್ನ ಎಳೆದು 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 ಇಷ್ಟು ಚಿಕ್ಕದ್ ಮಾಡ್ಬಿಟ್ಟಿದ್ದಾರೆ. ಏನಮ್ಮ ನನ್ನ ಮುದ್ದಿನ ಸೊಸೆ, ಇವಳು ಯಾರನ್ನ ಬೈತಾ ಇದ್ದಾಳೆ? ನನ್ನ ಮತ್ತೆ ಇವಳು ಅವ್ರ ಅತ್ತೆನ್ ಬೈತಾನೆ. ಯಾಕಂತೆ? ಅವ್ರ ಅತ್ತೆ ಸರಿ ಇಲ್ವ? ಸಾಕು ಸುಮ್ಮನಿರಮ್ಮ. ಎಲ್ಲ ಅತ್ತೆಂದಿರು ಒಳ್ಳೆಯವಳಾಗೇ ಇರ್ತಾಳೆ. ಸೊಸೆಯಂದಿರು ಕಿಲುಕು. ಅತ್ತೆ, ನಾನು ಇವ್ರ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಟಾಕ್ ಮಾಡ್ಬೇಕು. ನೀವು ಸೈಲೆಂಟ್ ಆಗಿ ಸೈಡಲ್ಲಿ ಇರ್ತೀರಾ? ಇರ್ತೀನಿ. ಆದ್ರೆ ನನ್ನ ವಿಷಯ ಏನಾದ್ರೂ ಬಂತು, ಗ್ರಹಚಾರ ಬಿಡಿಸ್ಬಿಡ್ತೀನಿ. ಆಕ್ಚುಲಿ ಅತ್ತೆ, ನಾನು ಇವಳ ಹತ್ರ ನಿಮ್ ಬಗ್ಗೆ ತುಂಬಾ ಒಳ್ಳೆಯವರು ಅಂತಾನೆ ಹೇಳ್ತಾ ಇದ್ದೆ. ಇದನ್ನೇ ಮೇಂಟೈನ್ ಮಾಡು. ಏನು ಜಾಜಿ, ನಿಮ್ಮ ಅತ್ತೆ ನಿನ್ನ ಕಿರ್ಕಿಟ್ಲೆ ಹತ್ರ ತಿರುಗಿಸ್ತಾ ಇದಾರೆ. ಸಂಜಾ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಆಕ್ಚುಲಿ ನಾನು ನಮ್ಮ ಅತ್ತೆನ ಉಗುರಿ ತರ ಆಡಿಸ್ತೀನಿ. ಅವ್ರು ನನ್ ನೋಡಿದ್ರೆ ಗಡಗಡ ಅಂತ ನಡೆಸ್ತಾರೆ. ಆದ್ರೆ ನನ್ನ ವಿಷಯದಲ್ಲಿ ಹಾಗಲ್ವಲ್ಲ. ನಮ್ಮ ಅತ್ತೆ ನೋಡಿ ನಾನು ಕಡಗಡ ಅಂತ ನಡಕ್ತೀನಿ. ನೀನ್ ನಡಗ್ಬಾರ್ದು. ನಿಮ್ಮತ್ತೆ ನಿನ್ನ ನೋಡಿ ಗಡಗಡ ಅಂತ ನಡಗ್ಬೇಕು, ಹಾಗ್ ಮಾಡ್ಬೇಕು. ಅದು ಸಾಧ್ಯ ಇಲ್ಲ ಚಾಚಿ. ಸಂಧ್ಯಾ, ನೀನ್ ಮನ್ಸ್ ಮಾಡಿದ್ರೆ ಸಾಧ್ಯ ಆಗುತ್ತೆ. ಆಗಲ್ಲ, ಅವ್ರ ಕಾಟ ತಡಿಲಾರ್ದೆ ನಾನು ಇಲ್ಲಿಗೆ ಓಡ್ ಬಂದಿರೋದು. ಡೂ ಒನ್ ಥಿಂಗ್, ನಿಮ್ಮತ್ತೆ ಸ್ವಲ್ಪ ದಿವಸದ ಮಟ್ಟಿಗೆ ನಮ್ ಮನೆಗ್ ತಂದ್ಬಿಡು. ನೋಡ್ತಾ ಇರು ನಿಮ್ಮತ್ತೆ ಹೇಗ್ ಚೆನ್ನಾಗ್ ಬುದ್ಧಿ ಕಲಿಸ್ತಾರೆ. ಇದು ಸಾಧ್ಯನಾ? ನಾನು ಅಂದ್ರೇನು, ನನ್ ಲೆವೆಲ್ ಅಂದ್ರೇನು? ಮಹಿಳಾ ಸಂಘದಲ್ಲಿ ಎಂತೆಂತ ಅತ್ತೆಗಳನ್ನ ಪಳಗ್ಸಿದೀನಿ, ಅಂಥದ್ರಲ್ಲಿ ನಿಮ್ಮತ್ತೆನ ಪಳಗ್ಸಕ್ಕಾಗಲ್ವಾ? ನಮ್ಮ ಅತ್ತೆನ ನೀನ್ ಪಳಗ್ಸ್ತಾ ಇದ್ದೆ. ನಾನ್ ನಿಂಗೆ 10,000 ಕೊಡ್ತೀನಿ. ಅಕಸ್ಮಾತ್ ನಾನು ನಿಮ್ಮತ್ತೆನ ಪಳಗಿಸ್ಬಿಟ್ರೆ ನಾನು ನಿಂಗೆ 10,000 ಕೊಡ್ತೀನಿ. ಚಾಲೆಂಜಾ? ಚಾಲೆಂಜ್. ನಾನು ಹೇಳಿದ್ನಲ್ಲ ಅತ್ತೆ, ಇದೇ ಮನೆ. ಪರವಾಗಿಲ್ಲ, ಮನೆ ಚೆನ್ನಾಗಿದೆ. ಯಾರು ಬೇಕಾಗಿತ್ತು? ಜಾಜಿ ಅವರು. ಜಾಜಿ ಅಕ್ಕೆ, ಜಾಜಿ ಅಕ್ಕೆ, ನಿಮ್ಮನ್ನು ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಹಾಯ್ ಜಾಜಿ, ನಾನು ಹೇಳಿದ್ನಲ್ಲ ನಮ್ಮತ್ತೆ. ನಮಸ್ಕಾರ. ಏನೇನ್ ಹೇಳಿದ್ಯಾ ನನ್ ಬಗ್ಗೆ? ಏನಾದ್ರೂ ತಪ್ಪಾಗಿ ಹೇಳಿದ್ರೆ ಅಷ್ಟೇ ನಿನ್ನ ಹುಟ್ಟಕ್ ಬೀಳಿ ಹುಟ್ಟಿಸ್ಕೊಂಡ್ಬಿಡ್ತೀನಿ. ಇಲ್ಲ ಅತ್ತೆ, ನಿಮ್ ಬಗ್ಗೆ ತುಂಬಾ ಒಳ್ಳೆ ವಿಷಯನೇ ಹೇಳಿದೀನಿ ಅಲ್ವಾ ಜಾಜಿ? ಗೊತ್ತಾಯ್ತು ಬಿಡು, ನೀನ್ ಇಷ್ಟೆಲ್ಲ ಹೇಳಿದ್ರೆ ನನಗೆಲ್ಲಾನು ಅರ್ಥ ಆಗೋಯ್ತು. ಈಗಿನ ಕಾಲದಲ್ಲಿ ಯಾರನ್ನ ಯಾರು ನಂಬಕ್ಕಾಗಲ್ಲ. ಅತ್ತೆ, ಇನ್ ಮುಂದೆ ಈ ಜಾಜಿನೇ ನಿಮ್ ಸೊಸೆ ಅಂತ ತಿಳ್ಕೋಬೇಕು. ನಾನು ಅಷ್ಟೇ ನಿಮ್ಮನ್ನ ನನ್ನ ಸ್ವಂತ ಅತ್ತೆ ತರ ನಡೆಸ್ತೀನಿ. ಆಯ್ತಾಯ್ತಾಯ್ತು. ಒಂದ್ ವಾರ ಎಲ್ಲೋ ಪ್ರವಾಸ ಹೋಗೋಣ ಅನ್ಕೊಂಡಿದ್ದೆ. ಎಲ್ಲ ಹೋಗಕ್ಕಾಗತ್ತೆ ಈ ಬಿಸಿಲಿ. ಇರ್ಲಿ, ಒಂದೆರಡು ವಾರ ಇದ್ದು ಆರಾಮಾಗಿದ್ದು ಹೋಗ್ತೀನಿ. ಅತ್ತೆ, ಒಂದ್ ನಿಮಿಷ. ಜಾಜಿ, ಜಾಜಿ, ಈಗ್ಲೇ ಹೇಳ್ತಾ ಇದೀನಿ, ನಮ್ಮ ಅತ್ತೆ ತುಂಬಾ ಕಿರ್ಕು. ಆಮೇಲೆ ನೀನ್ ನನಗೆ ಬೈಬಾರ್ದು. ಅವ್ರನ್ನ ಪಳಗಿಸ್ತಾ ಇದ್ರೆ ನಿನ್ 10,000 ಹೋಯ್ತು. ಸಂಧ್ಯಾ, ನಿನ್ ಪಾಡಿಗೆ ನಿನ್ ಮನೆಗೆ ಹೋಗೆ ನೋಡ್ತಾ ಇರು. ಇನ್ನು 2 weeks ಅಲ್ಲಿ ನಿಮ್ಮತ್ತೆನ ಹೇಗ್ ಪಳಗಿಸ್ತೀನಿ ಅಂತ. ಯಾವ್ದಕ್ಕೂ 10,000 ರೆಡಿ ಮಾಡ್ಕೋ. ಕಲರ್ ಕಲರ್ ವಾಟ್ ಕಲರ್ ಬ್ಲೂ ಕಲರ್ ಯಾರು ಯಕ್ಷಕ ಅನ್ನಿ ಕಳ್ಳಿ ಈಗೇನೆ ಹೇಳಿದ್ದು ಬತ್ತ ಬತ್ತ ಸಿಕ್ಕಿಬಿಟ್ಟ ಸಣ್ಣ ದೇವರ ಕೊಡ್ತಾನೆ ಸ್ವಂತ ಅಣ್ಣನ ಮೇಲೆ ಕೈ ಮಾಡ್ಬಿಟ್ಟಲ್ಲ. ಗೊತ್ತು ತಾನೆ ನಾನು ಯಾರು ಅಂತ? ನಾನ್ ಯಾರು ಅಂತ ಗೊತ್ತಾ ತಾನೆ ನಿಮ್ಗೆ? ರೀ, ಅವ್ರು ನಮ್ಮ ಅತ್ತೆ. ಅಲ್ಲಿ ನಾನು ಸತ್ತೆ ಮೊದಲು ಹೇಳಿದ ಕೇಂದ್ರಿ ಆಗಿದ್ದೀನಿ. ಹೇಳಕ್ ಬಿಟ್ರೆ ತಾನೆ ನೀವು. ಅಭಿ, ಇವ್ರು ಮಂಜುಳಮ್ಮ ಅಂತ. ಇವ್ರು ನಮ್ಮನೇಲಿ 2 weeks ಇರ್ತಾರೆ. ನೀವು ಅದಕ್ಕೆ ಸ್ವಲ್ಪ ಕೋಆಪರೇಟ್ ಮಾಡ್ಬೇಕು. ಅಲ್ಲ ಕಂಡ್ರೆ ಮನೇಲಿ ಈಗಿರೋ ದಂಡ ಪಿಂಡುಗಳನ್ನ ಸಾಕೋದಲ್ದೆ ಈ ಗುಂಡುಗಳನ್ನ ಬೇರೆ ನಾನು ಸಾಕ್ಬೇಕೆ? ಅಥವಾ ನಿಮಗೆ ಬೇಜಾರಾಗೋವರೆಗೂ ಈ ಮನೆಯಲ್ಲಿ ಆರಾಮಾಗಿ ಇದ್ಬಿಟ್ಟು ಆಮೇಲೆ ಹೋಗಿ ಅಂತ ಹೇಳ್ತಾ ಇದ್ದೆ. ಹಂಗ ಬಾ ದಾರಿಗೆ. ನಾನ್ ಈ ಮನೇಲಿ ಇರೋವರೆಗೂ ನೀನೇನಾದ್ರೂ ಬಾಲಾಗಿಲ್ಲ ಬಿಟ್ಟಿದೆ 7 ಕೆರೆ ನೀರ್ ಕುಡ್ಬಿಡ್ತೀನಿ. ಹುಷಾರ್. ಇದನ್ನ ಏರೋಬಿಕ್ಸ್ ಅಂತ
ನನಗೆ ಮದುವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ, ಇಲ್ಲಿ ತನಕ ಒಂದು ಪುತ್ತ ಇಲ್ಲ, ಒಂದು ಉಮ್ಮ ಇಲ್ಲ, ಒಂದು ಚುಮ್ಮ ಇಲ್ಲ, ಒಂದು ಮುತ್ತಿಲ್ಲ. ಹಿಂದಂಗೆ ಹಾಳಾಗೋಗ್ರೆ ಕೈ ಕುಟಿ ನಿಲ್ಲ ಅಂತ ಹಂಗಂತ ನಾನು ಅದನ್ನೆಲ್ಲ ಪೂರೈಸಕ್ಕಾಗತ್ತೇನಯ್ಯ? ನೀನ್ ಮತ ಮುಚ್ಚ ಅದ ಕೊಂದು ಬಂದವ್ರ ಎದುರಿಗೆಲ್ಲ ಈ ರೀತಿ ಹೇಳ್ಕೊಂಡು ಕೂತ್ಕೊಳ್ಳೋಕೆ ನೀನ್ ನಾಚಿಕೆ ಆಗಲ್ವೇನಯ್ಯ? ಅಮ್ಮ ಪುಣ್ಯಾತ್ಕಿತಿ, ಈ ಸಂಪತ್ಗ ನೀನ್ ಮದುವೆ ಮಾಡ್ಕೊಂಡಿರೋದು. ಅಯ್ಯೋ ನಿನ್ನ ಮನೆ ಕಾಯ್ವಾಗೋಗ ನಿನ್ನ ಮಗ ಬೆಕ್ಕಿನ ಮರಿ ಲೆಕ್ಕ. ತಾಳಿ ಕಟ್ಟಿದ ಗಂಡನಿಗೆ ನೀನು ಬೆಲೆ ಕೊಡಲ್ಲ ಅಂದಮೇಲೆ ನೀನ್ ಯಾವ ಸೀಮೆ ಎಂತೆ? ಮಂಜುಳಮ್ಮನ್ಗೆ ಜೈ, ಮಂಜುಳಮ್ಮನ್ಗೆ ಜೈ. ಜಾಸ್ತಿ ಮಾತಾಡ್ತಾ ಇದ್ರೆ ನರ ಕಟ್ ಮಾಡು. ನೋಡು, ನೀನ್ ಮಾತಾಡೋದು ಸ್ವಲ್ಪನೂ ಸರಿ ಇಲ್ಲ ಜಾಜಿ. ಈ ಅವತಾರಗಳನ್ನೆಲ್ಲ ಬಿಟ್ಬಿಟ್ಟು ಮನೆ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಗಂಡನ್ನ ಪ್ರೀತಿಯಿಂದ ನೋಡ್ಕೊ. ಓಕೆ ಅತ್ತೆ, ಇನ್ಮೇಲೆ ನೀವ್ ಹೇಳ್ದಾಗೆ ಕೇಳ್ಕೊಂಡಿರ್ತೀನಿ. ಅತ್ತೆ ಬ್ಲೆಸ್ ಮೀ. ಏನೇ ಇದು ಒಂದೇ ಬೆರಳಲ್ಲಿ? ಯಾವಾಗ್ಲೂ ಅಷ್ಟೇ ಒಂದೇ ಬೆರಳಲ್ಲೇ ನಮಸ್ಕಾರ ಮಾಡೋದು. ಮತ್ತೆ ಕೇಳಿ, ನಿಮ್ಮನ್ನೇ ಕೇಳಿ ಮಣ್ಣು ಅಲ್ಲ. ಭಗವಂತ ಕೊಟ್ಟಂಗೆ ಎರಡು ಕೈ ಅಚ್ಚುಕಟ್ಟಾಗಿದೆ. ಎರಡು ಕೈಯಲ್ಲಿ ಪಾದ ಮುಟ್ಟೆ ನಮಸ್ಕಾರ ಮಾಡ್ಬಿಟ್ರೆ ನಿನ್ ಕೈಯಲ್ಲಿ ಹೋಗುತ್ತಾ? ನೋಡೋ, ನೀನ್ ಮಕ್ಕಳು ಇದನ್ನೆಲ್ಲ ಬಿಟ್ಬಿಟ್ಟು ಮನೆಗೆ ಒಳ್ಳೆ ಗೃಹಿಣಿ ಆಗು. ಆಮೇಲೆ ನಿನ್ನ ಮಹಿಳಾ ಸಂಘಕ್ಕೆ ಮಾದರಿ ಆಗು. ನೀವೇನು ಓಲ್ಡ್ ಕಾಲದ ಅತ್ತೆಗರ ಟಾಪ್ ಮಾಡ್ತಾ ಇದೀರಾ? ನಾನು ಈ ಗಂಜಲ ಹಾಕಿ ಮನೆ ಕ್ಲೀನ್ ಮಾಡೋದು, ಸಗಣಿ ಸಾಸೋದು, ರಂಗೋಲಿ ಹಾಕೋದು, ಮುಸುರೆ ತಿಕ್ಕೋದು, ಬಟ್ಟೆ ಹಾಕೋದು ಮಾಡಲ್ಲ. ನಾನಿರೋದೇ ಹೀಗೆ. ಅಯ್ಯೋ ದೇವ್ರೆ, ಇದೇನೆ ನನಗೆ ಎನ್ನುತ್ತರ ಕೊಡ್ತಾ ಇದ್ಯಾ? ನನ್ ಸೊಸೆ ಏನಾದ್ರೂ ಹಿಂಗ್ ಮಾತಾಡ್ಬೇಕಾಗಿತ್ತು. ಜಟ್ಟ ಕಟ್ಟಿ ಕೋಟಕ್ಕೆ ಹಾಕ್ಬಿಡ್ತಿದ್ದೆ. This is too much. ಅಯ್ಯ ನಿನ್ ಮತ್ತು ಲಾಂಗು ನನ್ನ ಹತ್ರ ಏನು ನಡೆಯಲ್ಲ. ಕನ್ನಡದಲ್ಲಿ ಮಾತಾಡು. Disgusting people. ನಿಮ್ದು ಅತಿ ಆಯ್ತು. ಏನ? ನಂದು ಅತ್ಯ ಆಯ್ತು ಅಂತ ಕೇಳ್ತಿದ್ಯಾ? ನೋಡು, ಇವತ್ತಿಂದ ನಾನ್ ಹೇಳ್ದಂಗೆ ಈ ಮನೇಲಿ ನೀನ್ ನಡ್ಕೊಂಡ್ರೆ ಸರಿ ಹೋಯ್ತು. ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಅಯ್ಯೋ ನನ್ನನ್ನ ಏನ್ ಮಾಡ್ತೀಯ ಅಂತ ಕೇಳ್ತಾ ನೀವು ಏನು ತಪ್ಪು ಮಾಡಿದ್ರೆ ನೀವು ರಸ್ತೆಲಿ ಹೋಗೋ ಹೆಂಗಸ್ರಲ್ಲಿ ಹೊಡ್ಕೊಂಡ್ಬಿಟ್ರಲ್ಲ. ಅವ್ರತ್ರ ಅಷ್ಟೊಂದು ಸ್ಟ್ರಾಂಗ್ ಹೇಳಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಗೊತ್ತಾಗಿದ್ರೆ ಏನ್ ಮಾಡ್ತಿದ್ರು? ಅವ್ರತ್ರ ಇಲ್ಲಿ ಕರ್ಕೊಳ್ತಾನೆ ಇರ್ಲಿಲ್ಲ. ನಮ್ಮ ಮಾವನ ಕೈಲಿ ಒಂದ್ಸತಿ ಹೊಡೆಸ್ಕೊಂಡಿಲ್ಲ ನೀವು. ಅಂತದ್ರಲ್ಲಿ ಅವ್ರು ಯಾರು ಬೀದಿಗೆ ಒಬ್ಬ ಹೆಂಗಸ್ಗೆ ಹೊಡೆಸ್ಕೊಂಡಿಲ್ಲ. ನನ್ನ ಹೊಟ್ಟೆಲಿ ಬೆಂಕಿ ಹತ್ತಂಗೆ ಆಗ್ತಿದೆ. ಈ ಹೊಟ್ಟೆವ್ರಿನ 5 ಮಸಾಲೆ ದೋಸೆ ತಿಂದು ಬಂದಿಗಾಗಲ್ಲ. ಬಿಟ್ಲಾ, ಇಷ್ಟೊಂದು ಎಕ್ಸೈಟ್ ಆಗೋ ಅವಶ್ಯಕತೆ ಇಲ್ಲ. ನೀನ್ ಎಷ್ಟೇ ಎಕ್ಸೈಟ್ ಆದ್ರೂ ಮಸಾಲೆ ದೋಸೆ ತಿನ್ನಕ್ಕೆ ನಿನ್ ಮನಿಗ್ ಕೊಡಲ್ಲ. ಇನ್ನೊಂದು ಚಾಲೆಂಜ್ ಕೊಟ್ಬಿಟ್ಟಿದೀನಿ, ಅದಕ್ಕೆ ಹೊಡ್ಸ್ಕೊಂಡ್ರು ಸುಮ್ನೆ ಇದೀನಿ ಅಷ್ಟೇ. ಈಗ ಮುಂದೇನ್ ಮಾಡ್ಬೇಕು ಅಂತಿದ್ದೀರಾ? ಆ ಮಂಜುಳಮ್ಮ ಇನ್ನೂ 1 ವೀಕ್ ನಮ್ಮಲ್ಲೇ ಇರ್ತಾಳೆ. ಅಷ್ಟೆಲ್ಲ ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲ್ಸ್ಬಿಡ್ಬೇಕು. ಇಲ್ಲ ಅಂದ್ರೆ ನಾನು 10,000 ಕಳ್ಕೋಬೇಕಾಗತ್ತೆ. ಅತ್ತೆ ಬ್ಲೆಸ್ ಮೀ. ಸರಿಯಾಗಿ ನಮಸ್ಕಾರ ಮಾಡ್ಬೇಕು. ಒಂದೇ ಬೆರಳಲ್ಲಿ ಹಿಂಗೆ ನಮಸ್ಕಾರ ಮಾಡ್ತಾ ಇದ್ರೆ ಬೆರಳು ಕತ್ತರಿಸಿ ನಿಂಬೆ ನಾನೇನ್ ಮಾಡ್ಲಿ, ನನಗೆ ಮುಂಚಿಂದಲೂ ಹೀಗೆ ಮಾಡಿ ಅಭ್ಯಾಸ. ಆಹಾ, ಇದೇನ್ ಸರ್ಕಾರಿ ನಮಸ್ಕಾರನ ಕಾಟಾಚಾರಕ್ಕೆ ಬೀಳೋದಕ್ಕೆ? ಭಯ ಇಲ್ಲ, ಭಕ್ತಿ ಇಲ್ಲ, ಬೇಡ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ ಕಡೆ ನಿನ್ನ ಅವತಾರನ. ಆ ಹಾಸ್ಟೆಲಿರೋ ಪೇಂಟ್ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಓಡಾಡ್ಕೊಂಡು ನಿಂತ್ಬಿಟ್ಟಿದ್ದಾಳೆ. ಹೋಗಾಗೋ, ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡಿ ಎಲ್ಲರಿಗೂ ಮಂಗಳಾರತಿ. ನಾನು ಪೂಜೆನ ಮಾಡಲ್ಲ ಅಂದ್ರೆ ಅಯ್ಯೋ, ಅದು ಬಿಟ್ಲ ಗಾಡ್ಗೆ ಮಂಗಳಾರತಿ ಮಾಡಿದೀನಿ, ತಗೊಳ್ರ. ಸಿನಿಮೆಳಗಾದ್ರೆ ಬ್ಯೂಟಿ ಪಾರ್ಲರು ಮಹಿಳಾ ಸಂಘ ಅಂತ ಗಿಣಿ ಓಡಾಡ್ದು ಓಡಾಡ್ಕೊಂಡಿದ್ರಿ. ಗಿಡಗಿನ ಬುದ್ಧಿ ಕಲ್ಸಕ್ ಹೋಗಿ ನೀವೇ ಗಿಡಗೆ ಆಗ್ಬಿಟ್ರಲ್ಲ. ಮಂಗಳಾರತಿಗೆ ಹಾಕಕ್ 50 ಪೈಸಾ ಇಲ್ದಂಗ ಆಯ್ತಲ್ಲಪ್ಪ. ಅಲ್ಲ ಜಾಜಕ್ಕೆ ಅಂತ ಅಷ್ಟಕ್ಕೆಲ್ಲ ನೀನ್ ಯಾವತ್ತೂ ಹೊಡೆಸ್ಕೊಂಡಿಲ್ಲ ಅಂತಂದ್ರೆ ಕಂಡೋರ್ ಹತ್ತೆ ಕಂಡು ಕೊಡ್ಸ್ಕೊಳ್ದ ಎಂತ ನ್ಯಾಯ ಅಂತೀನಿ. ಜಾಜಿಯವರು ಬೆಳಿಗ್ಗೆ ಎದ್ದ ತಕ್ಷಣ ಹೊಡಿಸ್ಕೊಳ್ಳೋದೇ ಒಂದು ಕಾಯಕ ಮಾಡ್ಕೊಂಡ್ಬಿಟ್ಟಿದಾರ. ನನಗಂತೂ ಯಾಕಾದ್ರೂ ಬೆಳಿಗ್ಗೆ ಆಗುತ್ತೆ ಅಂತೀನಿ. ನನಗೊಂದು ಮಾತು ಹೇಳಿ, ಆಕಿ ಸೊಂಟ ಮುರಿದ್ಬಿಡ್ತೀನಿ. ನೀನ್ ಅವ್ರ ಸೊಂಟ ಮುರಿಯಕ್ಕೂ ನಿನ್ ಸೊಂಟ ಮುರ್ಕೊಂಡ್ಬಿಟ್ಯೋ? ಜಾಜತ್ಗೆ ನೀವ್ ನನಗೊಂದ್ ಮಾತು ಹೇಳಿ, ಅವ್ರನ್ನ ಈಗ್ಲೇ ಮನೆಯಿಂದ ಆಚೆ ಕಳಿಸ್ತೀನಿ. ಹಾಗೆಲ್ಲ ಮಾಡಕ್ಕಾಗಲ್ಲ. ಅವ್ರನ್ನ ಪಳಗಿಸ್ತೀನಿ ಅಂತ ಚಾಲೆಂಜ್ ಮಾಡಿ ಮನೆಗೆ ಕಳ್ಸ್ಕೊಂಡಿದೀನಿ. ಅದಕ್ಕೆ ಅವ್ರನ್ನ ಎಷ್ಟೇ ಬೀಟ್ ಮಾಡಿದ್ರು ವಾಪಸ್ ಹೊಡಿತಿಲ್ಲ. ಮಹಿಳಾ ಸಂಘದಲ್ಲಿ ಎಂತೆಂತ ಅತ್ತೆಗಳಿಗೆ ಬುದ್ಧಿ ಕಲ್ಸಿದೀನಿ, ಇವ್ರು ಯಾಕೆ ಬುದ್ಧಿ ಕಲ್ಸಕ್ ಆಗ್ತಿಲ್ಲ ಅಂತ. ಈಗ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇನ್ನೇನ್ ಮಾಡ್ತಾರೆ, ಏನಾರು ಒಂದ್ ಕಿದಿಪೆ ಕೆಲಸ ಮಾಡ್ತಾರೆ, ಕಬ್ಬಳ ಹೊಡ್ಸ್ಕೊಂಡ್ ಬರ್ತಾರೆ. ನೋ ನೋ ನೋ, ನಾಳೆ ಮಹಿಳಾ ಸಂಘದಿಂದ ನನ್ನ ಫ್ರೆಂಡ್ ಬರ್ತಾಳಲ್ಲ, ಅವಳ ಹತ್ರ ಮಾತಾಡ್ ನೋಡ್ತೀನಿ. ರಾಜಿಯವ್ರೆ, ನಮ್ಮ ಮಹಿಳಾ ಸಂಘದಲ್ಲಿ ಈ ಅತ್ತೆ ಸೊಸೆ ಟಾಪಿಕ್ ಬಗ್ಗೆ ಡಿಸ್ಕಷನ್ ಇಟ್ಕೊಂಡ್ರೆ ಹೇಗಿರುತ್ತೆ? ಆದ್ರೆ ಆ ಮೀಟಿಂಗ್ಗೆ ಈ ಮಂಜುಳಾ ಅತ್ತೆ ಬರ್ಬೇಕಲ್ಲ. ಸ್ಪೆಷಲ್ ಮೀಟಿಂಗ್ ಇದೆ ಅಂತ ಹೇಳಿ ಬಂದೇ ಬರ್ತಾರೆ.
ಅನುಷಾ, ನೀನ್ ತಿಳ್ಕೊಳ್ಳೋಷ್ಟು ಈಸಿ ಅಲ್ಲ ಮಂಜುಳತ್ತೆನ ಅಲ್ಲಿ ಕರ್ಸೋದು. ಅವ್ರನ್ನೇ ಚೀಫ್ ಗೆಸ್ಟ್ ಮಾಡ್ಬಿಟ್ರೆ ಸುಮ್ನೆ ಬರ್ತಾರೆ. ಆಗ ಕಾಟ ಕೊಡೋ ಅತ್ತೆದಿರ್ನೆಲ್ಲರನ್ನು ಕರ್ಸಿ ಎಲ್ರನ್ನು ಕೆಟ್ಟಕ್ ತಳ್ಳಿ ಕಳಿಸಿದ್ರಾಯ್ತು. ಫ್ಯಾಂಟಾಸ್ಟಿಕ್ ಐಡಿಯಾ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಮನೆಯವ್ರಿಗೆಲ್ಲ ಸಪೋರ್ಟ್ ತಗೊಂಡು ಈ ಮಂಜುಳತ್ತೆನ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ಆಗ ಸಂಧ್ಯನ್ ಜೊತೆ ಚಾಲೆಂಜ್ ಅಲ್ಲಿ ನಾನೇ ಗೆಲ್ತೀನಿ, 10,000 ಬಂದು ನನ್ಗೆ ಸಿಗುತ್ತೆ. ಆದ್ರೆ ನೀವು ಅವ್ರ ಹತ್ರ ಒರಟಾಗಿ ಬಿಹೇವ್ ಮಾಡಬಾರ್ದು, ಹುಷಾರಾಗಿ ಟ್ಯಾಕಲ್ ಮಾಡ್ಬೇಕು. ಈಗ ನೋಡು ಟ್ಯಾಕಲ್ ಮಾಡ್ತೀನಿ ಅಂತ. ಮಂಜುಳಾತೆ, ಮಂಜುಳಾತೆ ಸ್ವಲ್ಪ ಬರ್ತೀರಾ? ದೊಡ್ಡವರೆಲ್ಲರಿಗೆ ಚಿಕ್ಕವ್ರು ಕೂತ್ಕೋಬಾರ್ದು ಅನ್ನಕ್ ನಾನ ಬೇಡವೇ ನಂಬ್ತೀನಿ. ವೆರಿ ಸಾರಿ ಅತ್ತೆ. ಪ್ಲೀಸ್ ಸಿಗಮ್. ಏನೇ ಶೂರ್ಪಣಕ್ಕಿ, ನಿನಗೆ ಬರೋ ಸಪ್ರೇಟ್ ಆಗಿ ಹೇಳ್ಬೇಕಾ? ಗೆಟ್ ಅಪ್, ಕಮ್ ದಿಸ್ ಸೈಡ್. ಏನೇ ಬೆಳಿಗ್ಗೆ ಇನ್ನು ಮದುವೆ ಆಗಿಲ್ವಾ? ಇನ್ನು ಇಲ್ಲ. ಮಾಡ್ಬೇಡ, ಗಂಡು ಸಿಕ್ಕಲ್ಲ. ಅನುಷಾ, ನಾನು ಯಾವಾಗ್ಲೂ ಹೇಳ್ತಾ ಇದ್ನಲ್ಲ ನನ್ನ ಹೊಸ ಅತ್ತೆ ಅಂತ. ಇವ್ರೆ ಆಕ್ಚುಲಿ ಇವರು ತುಂಬಾ ಒಳ್ಳೆಯವರು. ನನ್ನಂತೂ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ? ನನಗೆ ಇವ್ರು ನೋಡಿ ತುಂಬಾ ಖುಷಿ ಆಯ್ತು. ಸಾಕ್ಷಾತ್ ಪಾರ್ವತಿ ದೇವಿನೇ ನೋಡ್ದಂಗಾಯ್ತು. ಸುಮ್ಮನೆ ನನಗೆ ಇಷ್ಟ ಇಲ್ಲ, ಸುಮ್ಮನೆ ನಿಂತ್ಕೊಂಡ್ಬಿಡು. ನಾನು ಹಾಗೆ ಹೇಳ್ತಾ ಇಲ್ಲ, ಪುರಾಣದಲ್ಲಿ ಎಲ್ಲ ಒಳ್ಳೆ ಅತಿಥಿರಿರ್ತಾರೆ ಅಂತ ಹೇಳ್ತಾ ಇದೀನಿ. ಫಾರ್ ಎಕ್ಸಾಂಪಲ್, ರಾಮಾಯಣದಲ್ಲಿ ಕೌಸಲ್ಯ ಅತ್ತೆ ಸೀತೆನ ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ವಾ? ಏನ್ ನೋಡ್ಕೊಂಡ? ಬದನೆಕಾಯಿ ಏನು ನೋಡ್ಕೊಳ್ಳಿಲ್ಲ. ಪಾಪ ಸೀತೆ ಕಾಡಲ್ಲಿ ಕಷ್ಟ ಪಡುವಾಗ ಕೌಸಲ್ಯ ಹಣ್ಣು ತಿನ್ಕೊಂಡು ಸುಖವಾಗಿ ಅರಮನೆಯಲ್ಲಿದ್ಲು. ಬದನೆಕಾಯಿ ನೋಡ್ಕೊಂಡು ಅಂತವ್ರಿಗೆ ಕೌಸಲ್ಯ ಹೋಲಿಸಿ ಮಾತಾಡ್ತೀಯಾ? ಅವಳಿಗೆ ನಿಮ್ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅತ್ತೆ. ಆಕ್ಚುಲಿ ನಮ್ಮ ಮಹಿಳಾ ಸಂಘದಲ್ಲಿ ನಮ್ಮ ಸಂಸ್ಕೃತಿ ಬಗ್ಗೆ, ಅತ್ತೆದಿರ ಬಗ್ಗೆ ಒಂದು ಸ್ಮಾಲ್ ಡಿಸ್ಕಷನ್ ಇಟ್ಕೊಂಡಿದೀವಿ. ಅದಕ್ಕೆ ನೀವು ಬರ್ತೀರಾ? ಬಂದು ಆರ್ತಿ ಎತ್ತಬೇಕಾ? ಅಯ್ಯೋ ರಾಮ, ಇದು ಅದನ್ನೆಲ್ಲ ಫಸ್ಟ್ ಪಕ್ಕಕ್ಕೆ ಇಟ್ಬಿಟ್ಟು ಅಕ್ಕಟ್ಟ ನೀರೇ ಉಟ್ಕೊಂಡು ಹಳೆ ತುಂಬಾ ಕುಂಕುಮ ಇಟ್ಕೊಂಡ ಹೋಗು. ನೆಟ್ಟೆ ಕಲ್ತಿಲ್ಲ, ಮೀಟಿಂಗ್ ಅಲ್ಲಿ ಇನ್ನೇನ್ ಕಲಿಸ್ತೀಯ ನೀನು? ಬಂದು ಮನೆಗೆ ಏನು ಕತ್ತ ಇದ್ರು ಈ ತರ ದೆವ್ವ ತರ ಕೂದಲು ಬಿಟ್ಕೊಂಡಿದ್ಯಾ? ನಿನ್ ಗಂಡ ಪ್ರೀತಿಯಿಂದ ಹತ್ರ ಬರ್ಬೇಕಾ? ಕರೆದುಕೊಂಡು ದೂರ ಹೋಗ್ಬೇಕು. ಇನ್ನೊಂದ್ ಸರಿ ಬಿಟ್ಕೊಂಡಿದ್ರೆ ಕತ್ತರಿಸ್ಬಿಡ್ತೀನಿ. ಏನೇ ಕೂರ್ಕೊಳಕ್ಕಿ, ನಿನ್ ಸಪ್ರೇಟ್ ಆಗಿ ಹೇಳ್ಬೇಕಾ? ಏನ್ರಿ ಇದು? ನಮಗೆ ಪಾಠರಂಗ ಆಶ್ಚರ್ಯ ಆಗ್ತದೆ. ಇದ್ದಕ್ಕಿದ್ದಂಗೆ ಸೀರೆ ಉಟ್ಕೊಂಡ್ಬಿಟ್ಟಿದ್ರ, ಏನ್ ಸಮಾಚಾರ? ಅತ್ತೆ ಬಿಡ್ಬೇಕಲ್ಲ. ರೇ, ನಮ್ಮ ಮಾತೃಶ್ರೀ ರಂಗಮ್ಮನ ಬಗ್ಗೆ ಒಂದೇ ಒಂದು ಮಾತಾಡಿದ್ರೆ ಅಂದ್ರೆ ನಾವು ನಮ್ಮ ಇನ್ನೊಂದು ಮುಖ ತೋರಿಸ್ಬೇಕಾಗುತ್ತೆ. ನಾನು ಹೇಳ್ತಿರೋದು ನಮ್ಮ ಅತ್ತೆ ಬಗ್ಗೆ ಅಲ್ಲ, ಹೊಸ ಅತ್ತೆ ಬಗ್ಗೆ. ನೀವು ತಾನೇ ಮನೆ ಕರ್ಸಿರೋದು, ಅನುಭವಿಸ್ಕೊಳ್ಳಿ. ಅಭಿ, ಈ ಸ್ಯಾರಿಲಿ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ನೀವು ಬಿಡ್ರೆ, ಸೀರೆ ಉಟ್ಕೊಂಡ್ರು ಅಷ್ಟೇ, ಸೀರೆ ಉಟ್ಕೊಳ್ಳೋದೇ ಇದ್ರೆ ಅಷ್ಟೇ ಚೆನ್ನಾಗಿ ಕಾಣಿಸ್ತೀರ. ನೀವು ನನ್ನ ಪಾಲಿಗೆ ಒಂಥರ ಈ ಬರಣಿನಲ್ಲಿ ಮಡಗಿರೋ ಸೋಂಪು ಪಡಿದ್ದಂಗೆ ಕಾಣ್ರಿ. ನೋಡಿದ್ರೆ ಕಣ್ ತುಂಬಾ ನೋಡ್ಬೋದು ಅಷ್ಟೇ, ಕೈಯಾಗಿ ತಿನ್ನಕ್ಕಾಗಲ್ಲ. ಡೋಂಟ್ ಟಾಕ್ ರಬಿಶ್. ಟಾಕು ಎಲ್ಲೆಲ್ಲ ಹೋಗ್ತದೆ. ಅಯ್ಯೋ 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 ಅಯ್ಯೋ, ಲಕ್ಷಣವಾಗಿ ಸೀರೆ ಉಟ್ರೇನೆ ಹೆಣ್ಣಿಗೊಂದು ಬೆಲೆ ಅಮ್ಮ. ಅತ್ತೆ, ಬ್ಲೆಸ್ ಮೀ. ನನಗ್ ನಮಸ್ಕಾರ ಮಾಡಿ ಸಾಕು, ನಿಮ್ಮ ಅತ್ತೆಗೆ ನಮಸ್ಕಾರ ಮಾಡಿ. ಆದ್ರೆ ಎರಡೂ ಕೈ ಮುಟ್ಟಿ ನಮಸ್ಕಾರ ಮಾಡ್ಬೇಕು, ಇಲ್ಲ ಅಂದ್ರೆ ಬೆರಳು ಕಲ್ಲಕ್ಕೆ. ಅತ್ತೆ, ಬ್ಲೆಸ್ ಮೀ. ಅಯ್ಯೋ ಅಯ್ಯೋ, ನನ್ನ ಮುದ್ದಿನ ಸೊಸೆ, ಎಷ್ಟು ಒಳ್ಳೆ ಬುದ್ಧಿ ಬಂದ್ಬಿಡ್ತಮ್ಮ ನಿನಗೆ. ಅಲಂಕಾರ ಮಾಡ್ಕೊಂಡು ತಾವು ಎಲ್ಲಿ ಹೊರಟಿದ್ದೀರೋ? ಇವತ್ತು ನಮ್ಮ ಮಹಿಳಾ ಸಂಘದ ಮೀಟಿಂಗ್ ಅಲ್ಲಿ ನಮ್ಮ ಸಂಸ್ಕೃತಿ ಬಗ್ಗೆ ಟಾಕ್ ಮಾಡ್ಬೇಕು, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಯ್ಯ ನಿನ್ನ, ಅಲ್ಲ ಮನೇಲಿ ಕಸ ಗುಡ್ಸಿಲ್ಲ, ಮನೆ ಒತ್ತಿಲ್ಲ, ಬಟ್ಟೆ ಒತ್ತಿಲ್ಲ, ಆಚೆ ಸಾಕ್ಷಿ ಗುಡ್ಸಿ ರಂಗೋಲಿ ಹಾಕಿಲ್ಲ, ಇದನ್ನೆಲ್ಲ ಪೆಂಡಿಂಗ್ ಇಟ್ಟು ನೀನ್ ಅಲ್ಲಿ ಹೋಗಿ ಏನ್ ಕಿಸಿತೀಯ? ಅದೆಲ್ಲ ಮಾಡೋದಕ್ಕೆ ಅಂತಲೇ ಮನೆ ಕೆಲಸದವಳಿದಾಳಲ್ಲ ಅತ್ತೆ. ಎಲ್ಲಾ ಕೆಲಸಗಳನ್ನ ಮನೆ ಕೆಲಸಗಳೇ ಮಾಡ್ಬೇಕು ಅಂತಂದ್ರೆ ಏನ್ ಚೆನ್ನಾಗಿರುತ್ತೆ? ನಿನ್ನನ್ನ ಮನೆ ಸೊಸೆ ಅಂತ ಯಾಕೆ ಕರ್ಕೊಂಡ್ ಬಂದಿರೋದು? ಈ ಕೆಲಸಗಳೆಲ್ಲ ಮಾಡ್ಲಿ ಅಂತ. ಎಲ್ಲ ಕೆಲಸದವಳೇ ಮಾಡೋದಾದ್ರೆ ನಿನ್ನ ಗಂಡ ನಿನ್ನನ್ನ ಯಾಕೆ ಕಟ್ಕೋಬೇಕಾಗಿತ್ತು? ಕೆಲಸದವಳನ್ನ ಕಟ್ಕೋಬೋದಾಗಿಲ್ಲಲ್ಲ. ನಮ್ಮ ಜಾರ್ಜ್ ಜಂಬಲ್ದಿನಿ ಅವರ ಹೊಸ ಅತ್ತೆ ಅಂತ ನಮ್ಮ ಮನೆಗೆ ಬಂದು ಸೇರಿಕೊಂಡಿರುವ ಇವರೇ ನಿಮ್ಮ ಬಾಯಿಗಳಿಂದ ಮುತ್ತಂತ ಮಾತುಗಳು ಉದುರ್ಬಿಟ್ಟು ಕಂಡ್ರಿ. ಇವತ್ತು ಯಾರ ಅತ್ತೆ ಬೇಕಾದ್ರೂ ಆಗಿರ್ಲಿ, ನನಗಂತೂ ಸಿಕ್ಕಾಪಟ್ಟೆ ಸಂತೋಷ ಆಗೋಯ್ತು. ಆಕ್ಚುಲಿ ನಿಮ್ಮಂತವರು ಲಾಯರ್ ಆಗಿರ್ಬೇಕು. ಅಯ್ಯಮ್ಮ ನಿಂತ್ಕೊಳ್ಳಯ್ಯ, ನೀನ್ ಯಾವ ಸೀಮೆ ಗಂಟು ಅಂತ? ಅಲ್ಲ, ಹೇಳ್ತಿ ಆಚೆ ಕಡೆ ಹೋಗ್ತಾ ಇದ್ರೆ ನೀನೆಲ್ಲೂ ಹೋಗ ಕುಡ್ದು ಅಂತ ತಲೆ ಮೇಲೆ ಮೊಟ್ಟಿ ಕುಟ್ಟಿ ಇಲ್ಲೇ ಬಿದ್ದಿರೋ ಅಂತ ಹೇಳೋದ್ ಬಿಟ್ಟು ನೀನ್ ಮಾತ್ರ ಮನೇಲಿ ಕೂತ್ಕೊಂಡು ಹೇಳ್ತಿನ ಆಚೆ ಕಳಿಸ್ತಾ ಇದೆಯಲ್ಲ, ಥೂ, ನಿನ್ ಜನ್ಮಕ್ ನಾಚಿಕೆ ಆಗಲ್ವಾ? ಕೂಲ್ ಕೂಲ್ ಕೂಲ್. ಅಂತ ಕೆಲಸ ಮಾಡಕ್ಕೆ ಅಂತಲೇ ಕೆಲಸದವ್ರಿಗೆ ಪೇಮೆಂಟ್ ಕೊಡ್ತೀನಲ್ಲ. ಸುಮ್ನಿರೋ ಜಾಜಿ, ಕೆಲಸದವಳು ಎಲ್ಲಾ ಕೆಲಸ ಮಾಡ್ತಾಳೆ ಅಂದ್ಬಿಟ್ಟು ಕೆಲಸದವಳಿಗೆ ನಿನ್ ಗಂಡನ್ ಕೊಟ್ಟು ಮದುವೆ ಮಾಡಕ್ಕಾಗತ್ತೇನಮ್ಮ? ನಾನ್ ರೆಡಿ, ನೀವ್ ಯಾವಾಗ ಹೇಳ್ತೀರ ಅವಾಗ ಬಂದು ಇವ್ರ ಕೈ
ಚಂಪ ಪಾತ್ರೆ ಎಲ್ಲ ತೋರ್ಸ್ ನಡಿಯೇ. ಎಷ್ಟು ದಿನಕ್ಕೆ ನನ್ನ ಸೊಸೆ ಕೈಲಿ ಕೆಲಸ ಮಾಡಿಸ್ತಾ ಇರೋಳು ಅಂದ್ರೆ ನೀನು ಒಬ್ಬಳೇ ಅಮ್ಮ. ಅಯ್ಯ ಸಾಕು ಸುಮ್ಮನೆ ನಿಂತ್ಕೊಳ್ಳಮ್ಮ, ಮಾತಾಡ್ಬೇಡ ನೀನು. ಅಲ್ಲ ಇಷ್ಟು ವಯಸ್ಸಾಗಿದೆ ನಾಚಿಕೆ ಆಗಲ್ವಾ ನಿನ್ಗೆ? ಅಲ್ಲ ಸೊಸೆಗೆ 4 ಕೊಟ್ಟು ಚೆಂದ ಬುದ್ಧಿ ಹೇಳೋದ್ ಬಿಟ್ಟು ಅದ್ಯಾವ್ದೋ ಕಿತ್ತೋಗಿರೋ ಪೈಕಿ ನೋಡ್ಕೊಂಡು ಒಣಗಿರೋ ಚಕ್ಲಿ ಕಟ್ಕೊಂಡು ಕೂತಿರ್ತೀಯಲ್ಲ, ಸ್ವಲ್ಪನೂ ನಾಚಿಕೆ ಆಗಲ್ವಾ ನಿನ್ಗೆ? ನಾವು ಗಂಡುಗಲಿ ವಂಶದ ಹಿರಿ ತಲೆ ಅಂತ ಕೊಟ್ಕೊತಿರ್ತೀಯ, ನಿನ್ ತಲೆನೇ ನೆಟ್ಟಿಗಿಲ್ಲ. ಇನ್ನೊಂದು ನಿಮಿಷ ಇಲ್ಲೇ ಆದ್ರೆ ನಿನ್ನನ್ನು ಬಲಿ ಹಾಕ್ಬಿಡ್ತೀನಿ. ಇವಳ ಮಾತು ಕೇಳಿ ನನ್ನ ಮೈ ಉರಿತಾ ಇದೆ. ನಾಳೆಯಿಂದ ನನ್ನ ಸೊಸೆಗೆ ಹೇಗೆ ಬುದ್ಧಿ ಕಲಿಸ್ತೀನಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಏನಮ್ಮ ಇದು ಕೈಯಲ್ಲಿ ಲಟ್ಟಕ್ಕೆ? ಮಾತಾಡದೆ ಹೊಡಿತೀನಿ. ಸೈಡ್ ಬಾ. ಯಾರಿಗೆ ಹೊಡಿಯಕ್ಕೆ? ಇನ್ಯಾರಿಗೆ? ಆ ನನ್ನ ಕೋಸುಂಬಿ ಸೊಸೆಗೆ ಕಲಿಯ ಅವಳನ್ನ. ಜಾಜರ್ಗೆ ಬೇಗ ಬನ್ನಿ. ಏನಂತೆ ಲಟ್ಟರ್ಗೆ ಇಟ್ಕೊಂಡಿದ್ದೀರಾ? ಚಪಾತಿ ಲಟ್ಟಿಸ್ತಿದ್ದೀರಾ? ಅದೆಲ್ಲ ನಿಮ್ಮ ಮಾವನ ಕಾಲಕ್ಕೆ ಮುಗಿದೋಯ್. ಮತ್ತೆ ನಿಮ್ ಕೈಯಲ್ಲಿ ಲಟ್ಟರ್ಗೆ ಇಟ್ಕೊಂಡಿದ್ದೀರಾ? ಇದನ್ನ ತಗೊಂಡು ಹೋಗಿ ನೀನು ಚಪಾತಿ ಲಟ್ಟಿಸ್ಬೇಕು. ನಾನು ಚಪಾತಿ ಲಟ್ಟಿಸ್ಬೇಕಾ? ನೀನು ಚಪಾತಿ ಲಟ್ಟಿಸ್ತಿದ್ರೆ ನಿನ್ನನ್ನ ಇದರಲ್ಲೇ ಲಟ್ಟಿಸ್ಬಿಡ್ತೀನಿ. ಯಾಕತ್ತೆ ಇದ್ದಕ್ಕಿದ್ದಾಗ ರೈಸ್ ಆಗ್ಬಿಟ್ಟಿದ್ದೀರಾ? ನಾನು ಮಹಿಳಾ ಸಂಘಕ್ಕೆ ಹೋಗ್ಬೇಕು, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಏನೋ ಇನ್ಮೇಲೆ ಮಹಿಳಾ ಸಂಘ, ಆ ಸಂಘ, ಈ ಸಂಘ ಎಲ್ಲ ಬಂದ್. ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿದ್ಲೆ ಸರಿ. ಇಲ್ಲ ಅಂದ್ರೆ ನೀನು ಕೈ ಕಾಲು ಕಚ್ಚಿ ಪ್ರಾಣ ಪಟ್ಟ. ಅತ್ತೆ ಏನ್ ಮಾಡ್ತಿದ್ದೀರಾ? ಚಪಾತಿ ಲಟ್ಟಿಸ್ತಾ ಇದ್ದೀನಿ. ಗಂಡುಗಲೇಶ್ವರ ಕಣ್ ತುಂಬಾ ನಿದ್ದೆ ಕೊಡಪ್ಪ. ಅಲ್ಲೆಲ್ಲೋ ಬರೀ 200 ಸೈಟ್ ಮಾಡ್ತಾವ್ರಂತೆ. ಅದ್ರಲ್ಲಿ ನನಗೊಂದು ಸೈಟ್ ಕೊಡ್ಸಪ್ಪ. ಮಲ್ಕತ್ತೀರಾ? ಅಲ್ಲಮ್ಮ ನೀವು ಈ ಜಾಗದಲ್ಲಿ ಮಲ್ಕತ್ತೀರ ಅಂತ ಕೇಳಿ. ಅಯ್ಯ ನೀನು ಈ ಮನೆ ಯಜಮಾನ ಅಂತ ಆಗ್ಲಲ್ಲಿ ನಾಯಿ ಕಾಯೋ ತರ ಇಲ್ಲಿ ಹಾಸ್ಕೊಂಡು ಮಲಗಿದ್ದೆಲ್ಲ ನಾಚಿಕೆ ಆಗಲ್ವಾ ನಿನ್ಗೆ? ಅದು ನಮ್ಮ ಹೆಂಡ್ರು ಬೆಡ್ರೂಮ್ ಒಳಗಡೆ ನನಗೆ ನೋ ಅಡ್ಮಿಷನ್ ಅಂತ ಬೋರ್ಡ್ ಹಾಕ್ಬಿಟ್ಟವ್ರೆ. ಹಂಗಾಗಿ ನಾವು ಹಿಂಗೆ. ಅಲ್ಲ ನಿನ್ನ ಸೇರ್ಸ್ಕೊಂಡೆ ನಿನ್ನ ಹೆಂಡತಿ ಇನ್ಯಾರನ್ನ ಸೇರ್ಸ್ಕೊತಾಳಂತೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆ ಪ್ರಶ್ನೆ ನೀವು ಅವ್ರಿಗೆ ಕೇಳಿ ನೋಡಿ. ನಿನ್ನ ಅವಸ್ಥೆ ನನ್ನ ಕೈ ನೋಡಕ್ ಆಗ್ತಿಲ್ಲ. ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಮಾಡಿ ಮಾಡಿ. ಏ ಕಟ್ಬಿಟ್ಕಳ ಬರ ಇಲ್ಲಿ. ನೀವು ಬಂದಾಗಿಂದ ಬಾಲ ಮುದ್ರಕೊಂಡಿದೀವಮ್ಮ. ವಿನಾಕಾರಣ ನಮ್ಮನ್ನು ಬೈಬೇಡಿಮ್ಮ. ಏನ್ ಇಷ್ಟೊತ್ತಲ್ಲಿ ಕರೆದಿದ್ದು? ಮಸಾಲೆ ದೋಸೆಗೆ ದುಡ್ಡು ಕೊಡ್ತೀರಾ? ಹೋಗಿ ಚಾರ್ಜಿಂಗ್ ತಗೊಂಬ. ನಾನು ಇಷ್ಟೊತ್ತಲ್ಲಿ ಅವ್ರ ರೂಮ್ಗೆ ಹೋಗೋದಿಲ್ಲ. ಹೋಗ್ತೀಯಾ ಇಕ್ಲಾ? ಇಷ್ಟೊತ್ತಲ್ಲಿ ಯಾಕೆ ಸರ್ದೆ? ನಾನಲ್ಲ ಜಾಜಿ ಅವ್ರೆ. ಏನು ಸತ್ತೆ ಕರೆದಿದ್ದು? ಜಾಜಿ ಇವ್ ನಿನ್ಗೆ ಏನಾಗ್ಬೇಕು? ನನ್ನ ಹ್ಯಾಪಿ. ಮತ್ತೆ ನೀನು ಮಾತ್ರ ಸ್ವಲ್ಪ ಕೇಳಿ ಹಾಯ್ವಾ ಕೊಟ್ಬಿಟ್ಟು ನಿನ್ನ ಗಂಟೆನ ಚಾರ್ಜಲ್ಲಿ ಕೆಟ್ಟಿದೆಯಲ್ಲ ಸರಿನಾ? ಆಕ್ಚುಲಿ ನನ್ನ ಬೆಡ್ರೂಮ್ ಅಲ್ಲಿ ಹಾವಿಗೆ ಮಸ್ಕಿಟೋಸ್ ಬೇಡ, ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಡಿದ್ದಾರೆ. ಒಳ್ಳೆ ಹೇಳ್ಬಿಡಿ. ನಾನು ಒಳ್ಳೆಗೆ ಚಿಕನಿಗೆ ಎದರ ಮಗನೇ ಅಲ್ಲ. ನೀನ್ ಸಂಗತಿಯಾ? ಹೋಗಪ್ಪ ನೀನ್ ಹೋಗ್ ಮೇಲ್ ಮಲ್ಕೋ, ಅವಳ ಕೈಲಿ ಹಾಲು ಕೊಟ್ಟು ಕಳಿಸ್ತೀನಿ. ಹಬಿ ಈ ಹಾಲು ನೀವು ಒಬ್ಬರೇ ಕುಡಿತೀರಾ ಅಲ್ವಾ? ಆಕ್ಚುಲಿ ಗಂಡ ಹೆಂಡತಿ ಆದವರು ಬೆಡ್ರೂಮ್ ಅಲ್ಲಿ ಇರುವಾಗ ಹಾಲನ್ನ ಹಂಚ್ಕೊಂಡು ಕುಡಿಬೇಕು ಅಂತ ಹಿರಿಯರು ಸಂಪ್ರದಾಯ ಅಂತ ಮಾಡಿಟ್ಟಿದ್ರು. ನಾನು ಆಗ್ಲೇ ಟೇಸ್ಟ್ ಮಾಡಾಯ್ತು. ಬಿಟ್ಟ ಕುಳಿತ ಕಳ್ಳಿ ಗಿರಿ ಕಚ್ಚಿದ ಮಾವು ಕುಡ್ದಾಯ್ತು. ಕುಂತ್ಕೊಂಡಿದ್ದೀರ? ಆಯ್ತು ತಾನೆ ತೆಪ್ಕೊಂಡು ಆಚೆ ಹೋಗ್ತೆ. ನೀವು ಕರೆದ್ರೆ ಚಾಕು ಹಾಕೊಂಡು ನಾನೇ ಸತ್ತೋಗ್ಬಿಟ್ಟೆ. ನೋಡಿ ನೀವು ಜೀವಂತವಾಗಿದ್ರೆ ಇವತ್ತಲ್ಲ ನಾಳೆ ನೀವು ನನಗೆ ಸಿಗ್ತೀರಾ. ಕೆಲಸ ಮಾಡೋಣ. ನನ್ನ ಪಾಡಿ ನಾನು ಟೆರೆಸ್ ಮೇಲೆ ಮಲಗಿರ್ತೀನಿ. ಯಾರನ್ನ ಬಂದು ನಿಮ್ಮನ್ನು ಕೇಳಿದ್ರೆ ನಾನು ನನ್ನ ಹಬ್ಬಿ ಇಡೀ ರಾತ್ರಿ ಒಟ್ಟಿಗೆ ಮಲಗಿದ್ವಿ ಅಂತ ಹೇಳ್ಬಿಡಿ. ಇಲ್ಲಮ್ಮ ನನ್ನ ಪಾಡಿ ನಾನು ಇದ್ದಮ್ಮ. ಅರ್ಧಂಬರ್ಧ ಚಿಗಿಸ್ಬಿಟ್ಟಲ್ಲಮ್ಮ. ಈ ಮಂಜುಳಾತಿ ನಮ್ಮಲ್ಲೇ ಇದ್ರೆ ನಾನು ಉದ್ಧಾರನೇ ಆಗೋಣ. ಎಷ್ಟು ನಚೆ ಮಾಡ್ಬೇಕು ಅಂತಿದ್ದೀನಿ. ಹಲೋ ಸಂಧ್ಯಾ, ಜಾಜಿ ದಮ್ಮದೇ ಸ್ಪೀಕಿಂಗ್. ನನ್ನ ಕೈಯಲ್ಲಿ ನಿಮ್ಮ ಅತ್ತೆನ ಪಳಗ್ಸಕ್ ಆಗ್ತಾ ಇಲ್ಲಮ್ಮ. ನಾನು ಈ ಬಂಧದಲ್ಲಿ ಸೋತೋಗಿದ್ದೀನಿ. ನಾಳೆ ಬಂದು ನಿಮ್ಮ ಅತ್ತೆನ ಕರ್ಕೊಂಡು ಹೋಗು. ಸಂಧ್ಯಾ, ನಾನು ಈ ಬಂಧದಲ್ಲಿ ಸೋತಿದ್ದೀನಿ. ತಗೋ ಇನ್ 10,000. ನಿಮ್ಮತ್ತೆ ನೋಡಿದ್ಮೇಲೆ ನನ್ಗೆ ಗೊತ್ತಾಗಿತ್ತು ನಮ್ಮತ್ತೆನೇ ಎಷ್ಟೋ ಬೆಟರ್ ಅಂತ. ನಿಮ್ಮತ್ತೆನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಮ್ಮ. ಇಲ್ಲಿ ಜಾತಿ ಅನ್ನೋರು ಯಾರಮ್ಮ? ನಾನೇ ಹೇಳಿಮ್ಮ. ನನ್ನ ಸೊಸೆ ಕಾಟ ಜಾಸ್ತಿ ಆಗಿದೆಯಮ್ಮ. ಏನಾರು ಬುದ್ಧಿ ಹೇಳುವಾಗ. ಮೈ ಗಾಡ್,
ಒಂದ್ ಕಡೆ ಅತ್ತೆ ಕಟ್ಟೋದ್ರೆ ಇನ್ನೊಂದ್ ಕಡೆ ಸೊಸೆ ಕಟ್ಟನ. ಯಾರ್ ನಿಮ್ ಸೊಸೆ ಅಂತ ಹೇಳಿ ನಾನೇ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ಅಲ್ಲಿ ನಿಂತಿದ್ದಾಳಮ್ಮ ಅವಳೆ. ಸಂಧ್ಯಾ ಮತ್ತೆ ಇವ್ರ್ಯಾರು? ಅದು ಚಾಲೆಂಜ್ ಅಲ್ಲಿ 10,000 ರೂಪೀಸ್ ಗೆಲ್ಬೇಕಿತ್ತಲ್ಲ, ಅದಕ್ಕೆ ನಾಟಕದ ಅತ್ತೆನ ಸೃಷ್ಟಿ ಮಾಡಿದೆ.